ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತನ್ಮಯ ಸ್ಟಿಚ್ ಆ್ಯಂಡ್ ಸ್ಟೈಲ್. ನಾನು ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಹ್ಯಾಂಡ್ ವರ್ಕ್ ಬ್ಲೌಸ್ನ ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ. ಫಸ್ಟಿಗೆ ನಾವು ಇಲ್ಲಿ ಏನಿದೆ ರೆಗ್ಯುಲರಾಗಿ ಯೂಸ್ ಮಾಡುವಂಥ ಈ ಗೋಡಾನ ತೆಗೆದುಬಿಟ್ಟು ಸಿಂಗಲ್ ಗೋಡಾನ ಹಾಕ್ಕೋಬೇಕು. ಇದು ಡಬಲ್ ಗೋಡ, ಇದನ್ನು ತೆಗೆದು ನಾನು ಸಿಂಗಲ್ ಗೋಡಾನ ಹಾಕೋತಾ ಇದ್ದೀನಿ. ನಮ್ಮದು ಲೆಫ್ಟ್ ಸೈಡು ಸೂಜಿ ಪಾಯಿಂಟ್ ಇದೆ, ಕೆಲವೊಂದು ರೈಟ್ ಸೈಡು ಕೂಡ ಇರೋದಿರುತ್ತೆ. ನಾನು ಲೆಫ್ಟ್ ಸೈಡ್ ಇರುವಂಥದ್ದನ್ನು ತೊಗೊಂಡಿದ್ದೀನಿ. ಇದನ್ನು ಮಿಷಿನ್ಗೆ ನಾವು ಹಾಕಿ ಸೆಟ್ ಮಾಡಿ ಇಟ್ಕೋಬೇಕು. ಹ್ಯಾಂಡ್ ವರ್ಕ್ ಬ್ಲೌಸ್ಗೆಲ್ಲ ಇದೇ ಇಂಪಾರ್ಟೆಂಟು. ನೆಕ್ಸ್ಟ್ ನಾನು ಬಾಬಿನ್ಗೆ ಮ್ಯಾಚಿಂಗ್ ದಾರನ ಹಾಕ್ಕೊಂಡಿದ್ದೀನಿ. ಮತ್ತು ಮಿಷಿನ್ಗೂ ಕೂಡ ಬ್ಲೌಸ್ ಮ್ಯಾಚಿಂಗ್ ದಾರನ ಹಾಕ್ಕೋಬೇಕು. ಹೀಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ನಾವು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಫಸ್ಟಿಗೆ ನಾನು ಏನು ಕಟ್ ಮಾಡಿ ತೊಗೊಂಡಿದ್ದೀನಿ ಅದನ್ನು ಫ್ರಂಟ್ ಪಾರ್ಟು ರೈಟ್ ಸೈಡ್ದ ತೊಗೋತಾ ಇದ್ದೀನಿ. ಅಂದರೆ ರೈಟ್ ಸೈಡು ವರ್ಕ್ ಇರುತ್ತಲ್ಲ ಆ ಪಾರ್ಟ್ನ ತೊಗೊಳ್ತಾ ಇದ್ದೀನಿ. ಹೀಗೆ ಒಂದು ಪಿನ್ಗಳನ್ನ ಹಾಕ್ಕೊಂಡು ವರ್ಕ್ ಮಾಡಿದ್ದಾರೆ ನೋಡಿ, ಅಲ್ಲಿಗೇ ನಾವು ನೀಟಾಗಿ ಸ್ಟಿಚ್ನ ಮಾಡ್ಕೋಬೇಕು. ಸಿಂಗಲ್ ಗೋಡ ಹಾಕಿರೋದ್ರಿಂದ ನಮಗೆ ಸ್ಟಿಚಿಂಗ್ ತುಂಬಾ ನೀಟಾಗಿ ಬರುತ್ತೆ. ಆ ಡಬಲ್ ಗೋಡದಲ್ಲಿ ನಾವು ಹ್ಯಾಂಡ್ ವರ್ಕ್ನ ಸ್ಟಿಚ್ ಮಾಡೋಕ್ಕಾಗಲ್ಲ. ಈಗ ನಾವು ಏನು ವರ್ಕ್ ಇದೆ ಆ ವರ್ಕ್ ಪಕ್ಕದಲ್ಲೇ ಸ್ಟಿಚ್ನ ಮಾಡ್ತಾ ಬರಬೇಕು. ಅಂದರೆ ರೆಗ್ಯುಲರ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕಿಂತನೂ ವರ್ಕ್ ಬ್ಲೌಸ್ಗಳು ತುಂಬಾ ಈಸಿ. ಹೀಗೆ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡಿ ಸ್ವಲ್ಪ ನಾವು ಹೀಗೆ ಸಣ್ಣದಾಗಿ ಕಟ್ ಮಾಡಿ ಹೀಗೆ ಇದನ್ನು ಟರ್ನ್ ಮಾಡಿ ನೋಡಿ, ನಾನು ಈ ರೀತಿಯಾಗಿ ಇಟ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಮಾಡ್ತೀನಿ. ನಾವು ಮಷಿನ್ ವರ್ಕ್ ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಅದು ಬೇರೆ, ಅದು ರೆಗ್ಯುಲರಾಗಿ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡ್ತೀವಲ್ಲ ಆ ಥರ ಮಾಡ್ತೀವಿ. ಇದನ್ನು ಹೀಗೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಮಾಡ್ಕೋಬೇಕು. ವರ್ಕ್ ಬ್ಲೌಸ್ಗಳು ಏನಕ್ಕೆ ಈಸಿ ಅಂತ ಹೇಳಿದ್ರೆ ಅಂದರೆ ನಾನು ನೆಕ್ ಶೇಪೆಲ್ಲ ಅಲ್ಲೇ ಅವರೇ ಡಿಸೈನ್ ಮಾಡಿಬಿಟ್ಟಿರ್ತಾರಲ್ವ, ನಾವು ಬರೀ ಬಾಡಿ ಮೆಜರ್ಮೆಂಟ್ ತೊಗೊಂಡು ಸ್ಟಿಚ್ ಮಾಡೋದಷ್ಟೇ. ಹಾಗಾಗಿ ಬೇಗ ಆಗುತ್ತೆ ಮತ್ತು ಈಸಿ ಅನಿಸುತ್ತೆ ಕೂಡ. ಸ್ವಲ್ಪ ಸ್ಟಿಚಿಂಗ್ ಗೊತ್ತಿರೋರು ಈ ನಾರ್ಮಲ್ ಬ್ಲೌಸ್ ಹೊಲಿಯೋರು ಎಲ್ಲರೂ ಕೂಡ ವರ್ಕ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಬೋದು, ಯಾವುದೇ ತೊಂದರೆ ಇಲ್ಲ. ನೆಕ್ಸ್ಟ್ ನಾನೀಗೆ ಟರ್ನ್ ಮಾಡಿ ಇಲ್ಲಿ ಸ್ವಲ್ಪನೇ ಅದು ಲೈನಿಂಗು ಮತ್ತು ಮೇನ್ ಬ್ಲೌಸ್ ಪೀಸು ಹಿಂದೆ ಮುಂದೆ ಆಗಬಾರ್ದು ಅಂಥೇಳಿ ಸ್ವಲ್ಪ ಒಂದು ಡಾಟ್ ಹೊಲ್ಗೆನ ಹಾಕೋತೀನಿ. ಮತ್ತು ಲೈನಿಂಗ್ ಏನಿದೆ ಬ್ಲೌಸ್ ಪೀಸ್ ಏನಿದೆ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದ್ರ ಸುತ್ತ ಹೀಗೆ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ನೀವು ಅಲ್ಲಲ್ಲೇ ಕೈಲಿ ಹೀಗೆ ಇದನ್ನು ಸರಿ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಆಗ ರಿಂಕಲ್ಸ್ ಏನು ಬರಲ್ಲ. ಈಗ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಪೀಸಸ್ ಎಲ್ಲ ಕೂಡ ಕಟ್ ಮಾಡಿ ತೆಗಿಬೇಕಾಗುತ್ತೆ. ಈಗ ರೈಟ್ ಸೈಡ್ ಆಗಿದೆ ನಾನು ಸ್ಟಿಚ್ ಮಾಡಿರೋದು. ಇದೇ ಥರ ಲೆಫ್ಟ್ ಸೈಡು ಫ್ರಂಟ್ ಪಾರ್ಟ್ನ ತೊಗೋಬೇಕು. ಅದನ್ನು ಇದ್ರ ಮೇಲೆ ಈ ರೀತಿಯಾಗಿ ಇಟ್ಕೋಬೇಕು. ಯಾಕೆಂದರೆ ರೈಟ್ ಮತ್ತು ಲೆಫ್ಟ್ ಎರಡೂ ಸಹ ನೆಕ್ ಡೀಪ್ ಏನಿದೆ ಫ್ರಂಟ್ ಡಿಪ್ ಅದು ಈಕ್ವಲ್ ಬರಬೇಕಲ್ವ, ಅದಕ್ಕೆ ಈ ಥರ ಇಟ್ಕೊಂಡು ಒಂದು ಮಾರ್ಕ್ನ ಮಾಡಬೇಕು. ಹೀಗೆ ಮಾರ್ಕ್ ಏನು ಮಾಡಿದ್ದೀವಿ ಅದ್ರ ಮೇಲೇ ನಿಧಾನವಾಗಿ ಸ್ಟಿಚ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ಇಲ್ಲಿ ಬರುವಂಥ ಎಕ್ಸ್ಟ್ರಾನು ಸಹ ನೀವು ನೆಕ್ ಒಳಗಿರುವಂಥ ವೇಸ್ಟ್ ಪೀಸಸ್ನ ಹೀಗೆ ಕಟ್ ಮಾಡಿ ತೆಗೆದು ಇಲ್ಲೂ ಸಹ ಸಣ್ಣದಾಗಿ ಕಟ್ ಮಾಡಿ ಇದನ್ನು ಸಹ ಹೀಗೆ ಉಲ್ಟಾ ಮಾಡಿ ಇದನ್ನು ಮೇಲ್ಗಡೆಯಿಂದನೇ ಒಂದು ಸ್ಟಿಚ್ನ ಮಾಡ್ತಾಯಿದ್ದೀನಿ. ಅದನ್ನು ಲೈನಿಂಗ್ ಮೇಲೆ ಮಾತ್ರ ಸ್ಟಿಚ್ ಬರಬೇಕು, ಆ ಥರ ಮಾಡಿದ್ದೆ. ಇದನ್ನು ಈ ರೀತಿಯಾಗೇ ಮಾಡ್ಕೋಬೋದು. ರೆಗ್ಯುಲರ್ ನಾರ್ಮಲ್ ಬ್ಲೌಸ್ ಹೇಗೆ ನಾವು ಸ್ಟಿಚ್ ಮಾಡ್ತೀವಿ ಹಾಗೇ ಸ್ಟಿಚ್ ಮಾಡ್ಕೊಳ್ಳಿ. ಇಲ್ಲೂ ಸಹ ಇದ್ರ ಸುತ್ತ ನೀಟಾಗಿ ಒಂದು ಸ್ಟಿಚ್ನ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಪೀಸಸ್ಗಳನ್ನ ಸಹ ಕಟ್ ಮಾಡಿ ತೆಗಿಬೇಕಾಗುತ್ತೆ. ನೋಡಿ, ಹೀಗೆ ನೀಟಾಗಿ ಮಾಡ್ಕೋಬೇಕು. ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಂಡ್ಮೇಲೆ ಫ್ರಂಟ್ ಪಾರ್ಟಲ್ಲಿರುವಂಥ ಲೆಫ್ಟ್ ಟು ರೈಟ್ನ ಈಗ ಇದಕ್ಕೆ ಡಾಟ್ಸ್ ಪಾಯಿಂಟ್ಗಾಗಿ ಒಂದು ಮಾರ್ಕ್ನ ಮಾಡ್ಕೋಬೇಕು. ನೋಡಿ, ನಾನು ತುಂಬ ಬ್ಲೌಸಲ್ಲಿ ತೋರಿಸಿದ್ದೀನಿ 3, 4, 5 ಮತ್ತು ಮಿಡ್ಡಲ್ಗೆ 2.5. ಇದನ್ನು ಹೀಗೆ ಕ್ರಾಸಾಗಿ ಲೈನ್ ಹಾಕ್ಕೋಬೇಕು. ಇವೆರಡರ ಮಧ್ಯ ಭಾಗಕ್ಕೆ ಒಂದು ಮಾರ್ಕ್ನ ಮಾಡಿ ಇಲ್ಲೂ ಸಹ 2.5 ಇಂಚಿಗೆ ಒಂದು ಲೈನ್ ಹಾಕ್ಕೋಬೇಕು. ಹಾರ್ಮೋಲ್ ಹತ್ರ ಈ ಫಸ್ಟ್ ಲೈನ್ ಏನಿದೆ ಅಲ್ಲಿಗೆ ಇಲ್ಲಿ 2 ಇಂಚ್ ಅಪ್ ಮಾಡಿ ಸ್ವಲ್ಪ ಕ್ರಾಸಾಗಿ
ಇಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕು ಮತ್ತು ಇದ್ರ ಮೇಲೆ ಅದನ್ನಿಟ್ಟು ಹೀಗೆ ಟ್ಯಾಪ್ ಮಾಡಿದ್ರೆ ಅಲ್ಲಿ ನಮಗೆ ಪ್ರಿಂಟ್ ಬರುತ್ತೆ. ಅದನ್ನು ಈ ರೀತಿಯಾಗಿ ಟ್ರೇಸ್ ಮಾಡಿ ಈ ಡಾಟ್ಸ್ ಪಾಯಿಂಟ್ಗಳೆಲ್ಲನೂ ಸಹ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾನು ಒಂದು ಸೈಡು ಅಂದರೆ ಫ್ರಂಟ್ ಪಾರ್ಟಲ್ಲಿ ಎರಡೆರಡು ಪೀಸ್ ಇರುತ್ತೆ ಅಲ್ವ, ಅದನ್ನ ಒಂದು ಪೀಸಸ್ನ ತೋರಿಸ್ತೀನಿ, ಇನ್ನು ಒಂದು ಪೀಸಸ್ನ ಸ್ಕಿಪ್ ಮಾಡಿರ್ತೀನಿ, ಅಂದರೆ ನಿಮಗೆ ತೋರಿಸಲ್ಲ. ನೀವು ಎರಡೂ ಸಹ ಇದೇ ರೀತಿ ಡಾಟ್ಸ್ಗಳನ್ನ ಇಟ್ಕೊಳ್ಳಿ. ಈ ರೀತಿಯಾಗಿ ಡಾಟ್ಸ್ ಇಟ್ಕೊಂಡಾದಮೇಲೆ ನಾವು ಕ್ರಾಸ್ ಬೆಲ್ಟ್ನ ತಗೋಬೇಕು. ಕ್ರಾಸ್ ಬೆಲ್ಟ್ ನಾನು ಎರಡೂ ಸೈಡ್ದು ಸಹ ಸ್ಟಿಚ್ ಮಾಡಿ ತೋರಿಸ್ತೀನಿ ನೋಡಿ. ನಮಗೆ ಒಂದು ಕ್ರಾಸ್ ಬೆಲ್ಟಲ್ಲಿ ಲೈನಿಂಗ್ ಫುಲ್ ಮೇಲೆ ಬರುತ್ತೆ, ಇನ್ನೂ ಒಂದು ಕ್ರಾಸ್ ಬೆಲ್ಟಲ್ಲಿ ಮೇನ್ ಬ್ಲೌಸಸ್ಸು ಮೇಲೆ ಬರುತ್ತೆ. ನಾವು ಎರಡನ್ನೂ ಹಿಂದೆಯಿಂದ ಹಾಕಿದ್ರೆ ಎರಡೂ ರೈಟೇ ಆಗಿಬಿಡುತ್ತೆ, ಇಲ್ಲ ಎರಡೂ ಲೆಫ್ಟೇ ಆಗಿಬಿಡುತ್ತೆ. ಹಾಗಾಗಿ ಒಂದು ಮೇಲೆ ಬಂದರೆ ಒಂದು ಒಳಗೆ ಬರುತ್ತೆ. ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಮತ್ತೆ ಇದನ್ನು ನೀಟಾಗಿ ಹೀಗೆ ಟರ್ನ್ ಮಾಡಿ ಇದ್ರ ಸುತ್ತ ಸಹ ಒಂದು ಸ್ಟಿಚ್ನ ಮಾಡ್ಕೋತೀನಿ. ಇದ್ರ ಸುತ್ತ ಹೀಗೆ ಒಂದು ಸ್ಟಿಚ್ನ ಮಾಡಬೇಕು, ಎರಡನ್ನು ಜಾಯಿಂಟ್ ಮಾಡಿ. ಇದೇ ಥರ ಇನ್ನೂ ಒಂದು ಸಹ ಮಾಡ್ಕೊಳ್ಳಿ. ನಾನು ಎರಡು ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಹೀಗೆ ನೀಟಾಗಿ ಇಟ್ಕೊಂಡು ಎಕ್ಸ್ಟ್ರಾ ಏನು ಬರುತ್ತೆ ಅದನ್ನ ಪೀಸಸ್ನ ಕಟ್ ಮಾಡಿ ತೆಗಿಬೇಕು. ಕ್ರಾಸ್ ಬೆಲ್ಟು 2-3 ಥರ ಇದೆ ಅಟ್ಯಾಚ್ ಮಾಡೋದು, ನಾನು ಇದನ್ನ ಓವರ್ಲಾಕ್ ಮಾಡಿಸ್ತೀನಿ, ಹಾಗಾಗಿ ಈ ಥರನೇ ಸ್ಟಿಚ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಈಗ ಇದನ್ನು ಫ್ರಂಟ್ ಪಾರ್ಟ್ಗೆ ಜಾಯಿನ್ ಮಾಡಬೇಕು. ಇಲ್ಲಿ ಬರುವಂಥ ಪೀಸ್ನ ಹೀಗೆ ಫೋಲ್ಡ್ ಮಾಡಿ ಇಲ್ಲಿ 1/2 ಇಂಚ್ಗೆ ಸ್ಟಿಚ್ ಮಾಡಬೇಕು. ನಾನು ಒಂದು ಸ್ಟಿಚ್ ಮಾಡಿದ್ದೀನಿ, ಇದೇ ಥರ ಎರಡೂ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಎರಡೂ ಸೈಡು ಈ ಕಡೆ ಬರುವಂಥ ಎಕ್ಸ್ಟ್ರಾ ಪೀಸಸ್ನ ಸಣ್ಣದಾಗಿ ಬರುವಂಥದ್ದನ್ನ ಕಟ್ ಮಾಡಿ ಇದೇ ಥರ ರೈಟು ಲೆಫ್ಟ್ ಎರಡೂ ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಬ್ಯಾಕ್ ಪಾರ್ಟ್ನ ತೊಗೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ನೂ ಸಹ ಹೀಗೆ ನೀಟಾಗಿ ಇಟ್ಕೊಂಡು ಇದಕ್ಕೆ ಪಿನ್ಗಳನ್ನ ಅಟ್ಯಾಚ್ ಮಾಡಿಕೊಂಡು ಇಲ್ಲೂ ಸಹ ನೆಕ್ ಏನಿದೆ ಅದಕ್ಕೆ ನೀಟಾಗಿ ಸ್ಟಿಚ್ ಮಾಡ್ತಾ ಬರಬೇಕು. ನಾನು ಕಟ್ ಮಾಡುವಾಗಲೇ ಒಂದೊಂದು ಪೀಸಸ್ನೂ ಸಹ ಲೈನಿಂಗು ಮತ್ತು ಮೇನ್ ಬ್ಲೌಸ್ ಪೀಸಸ್ನ ಫೋಲ್ಡ್ ಮಾಡಿಟ್ಟಿದ್ದೆ, ಅದನ್ನೇ ತಗೊಂಡು ಒಂದೊಂದೇ ಪೀಸಸ್ನ ಸ್ಟಿಚ್ ಮಾಡಿ ಮತ್ತೆ ಎತ್ತಿಟ್ಕೋತೀನಿ. ಈ ರೀತಿ ನೆಕ್ನ ನಾವು ಸ್ಟಿಚ್ ಮಾಡಾದಮೇಲೆ ಇಲ್ಲೂ ಸಹ ಮಧ್ಯದಲ್ಲಿರುವಂಥ ಪೀಸಸ್ನ ಹೀಗೆ ಕಟ್ ಮಾಡಿ ತೆಗಿಬೇಕು. ಹೀಗೆ ಕಟ್ ಮಾಡಾದಮೇಲೆ ಇಲ್ಲೂ ಸಹ ಸಣ್ಣದಾಗಿ ಹೀಗೆ ಕಟ್ ಮಾಡಾದಮೇಲೆ ಇದನ್ನು ಹೀಗೆ ಉಲ್ಟಾ ಮಾಡಿಟ್ಕೊಳ್ಳಿ. ಅಂದರೆ ಸ್ವಲ್ಪನೇ ಅಷ್ಟೇ, ಫುಲ್ ಹಿಂದೆ ಅಲ್ಲ ನೋಡಿ. ಈ ರೀತಿಯಾಗಿ ಇದನ್ನ ಇಟ್ಕೊಂಡು ಲೈನಿಂಗ್ ಮೇಲೆ ಒಂದು ಸ್ಟಿಚ್ನ ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಬರಲಿ ಸ್ಟಿಚಿಂಗು. ಹೀಗೆ ಸ್ಟಿಚ್ ಆದಮೇಲೆ ಇದನ್ನು ಹಿಂದೆ ಹಾಕಿ ಈಗ ನೀಟಾಗಿ ಇಟ್ಕೊಂಡು ನೋಡಿ ನೆಕ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಹೀಗೆ ಇಟ್ಕೊಂಡು ಇಲ್ಲಿ ಸಣ್ಣದಾಗಿ ಒಂದು 5 ಕಡೆ ಒಂದು ಸಣ್ಣದಾಗಿ ನೋಡಿ ಇಲ್ಲಿ ರಫ್ನ ಮಾಡ್ತೀನಿ, ಸ್ವಲ್ಪನೇ. ಏಕೆಂದರೆ ನಾವು ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ತಿಲ್ಲ ಅಲ್ವಾ, ಅದಕ್ಕೆ ಅಲ್ಲಲ್ಲಿ ಸ್ವಲ್ಪ ಅದು ಮ್ಯಾಚಿಂಗ್ ಥ್ರೆಡ್ ಹಾಕಿರೋದ್ರಿಂದ ಏನು ಕಾಣಿಸಲ್ಲ. ಹೀಗೆ ಸ್ವಲ್ಪನೇ ಅದು ಗಟ್ಟಿಯಾಗಿ ಕೂರಲಿ ಅಂತ ಹೇಳಿ ಹೀಗೆ ಸ್ಟಿಚ್ನ ಮಾಡ್ಕೋತೀನಿ. ಈ ರೀತಿಯಾಗಿ ಮಾಡಿಕೊಂಡು ನೀವು ಇಲ್ಲಿ ಬರುವಂಥ ಎಕ್ಸ್ಟ್ರಾ ದಾರಗಳೆಲ್ಲನೂ ಹೀಗೆ ನೀಟಾಗಿ ಮೇಲ್ಗಡೆ ಮತ್ತು ಒಳಗಡೆ ಎಲ್ಲ ಕಟ್ ಮಾಡಿ ತೆಗಿಬೇಕಾಗುತ್ತೆ. ನೋಡಿ ಮೇಲ್ಗಡೆ ಕಟ್ ಮಾಡಿದ್ದೀನಿ, ಅದೇ ಥರ ಒಳಗಡೆ ಬರುವಂಥ ದಾರಗಳನ್ನೂ ಸಹ ಕಟ್ ಮಾಡಿ ತೆಗೀರಿ. ಈ ರೀತಿಯೆಲ್ಲ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಸುತ್ತ ಒಂದು ಸ್ಟಿಚ್ನ ಮಾಡ್ಕೊಂಡು ಬರಬೇಕು. ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಇಲ್ಲೂ ಸಹ ಬರುವಂಥ ಎಕ್ಸ್ಟ್ರಾ ಪೀಸಸ್ಗಳೆಲ್ಲವನ್ನು ಸಹ ಕಟ್ ಮಾಡಿ ತೆಗಿಬೇಕಾಗುತ್ತೆ. ನೋಡಿ ಈಗ ಇದು ಸ್ಟಿಚಿಂಗ್ ಮುಗಿದಿದೆ. ಇದೇ ರೀತಿ ಸ್ಟಿಚಿಂಗ್ ಮುಗಿದ ಮೇಲೆ ಈ ಎಕ್ಸ್ಟ್ರಾ ಪೀಸ್ ಎಲ್ಲ ನೀಟಾಗಿ ಕಟ್ ಮಾಡಿ ತೆಗಿಬೇಕು. ನನ್ನ ಕಟ್ಟಿಂಗಲ್ಲಿ ತೋರಿಸಿದ್ದೆ ನಾನು,
ಅದು 12 ಇಂಚ್ ಬ್ಲೌಸ್ ಲೆಂತ್ 1 ಇಂಚ್ ಎಕ್ಸ್ಟ್ರಾ ಅಂತೇಳಿ ಮಾರ್ಕ್ ಮಾಡಿದ್ದೆ. ಅದ್ರ ಕೆಳಗಿಡುವಂಥ ಪೀಸಸ್ನ ನಾನು ಕಟ್ ಮಾಡಿರಲಿಲ್ಲ, ಇಲ್ಲಿ ನೋಡ್ತಿರ್ಬೋದು ನೀವು. ಈಗ ಮೇಲ್ಗಡೆ 1/2 ಇಂಚ್ಗೆ 12ವರೆಗೆ ಮಾರ್ಕ್ ಮಾಡಿ ಉಳಿದಂಥ ಪೀಸಸ್ನ ನಾನು ನೀಟಾಗಿ ನೋಡಿ ಒಂದು ಲೈನ್ನ ಹಾಕ್ಕೊಂಡು 12.5 ಇಂಚ್ಗೆ ಒಂದು ಲೈನ್ ಹಾಕಿದ್ದೀನಿ. ಬ್ಲೌಸ್ ಲೆಂತ್ ಬಂದು 12, ಮೇಲ್ಗಡೆ ಶೋಲ್ಡರ್ ಹತ್ರ 1/2 ಇಂಚು ಸ್ಟಿಚ್ಚಿಂಗ್ ಆಗಿ ಅದನ್ನು ಮೈನಸ್ ಮಾಡಿದ್ರೆ ಫಿನಿಶಿಂಗ್ 12 ಬರುತ್ತೆ. ಈಗ ಉಳಿದಂಥ ಪೀಸ್ನ ಹೀಗೆ ಒಂದು ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಮಾಡ್ತೀನಿ. ಮತ್ತು ಇನ್ನು ಒಂದು ಏನು ಮಾರ್ಕ್ ಮಾಡಿದ್ದೀನಿ ನೋಡಿ ಅಲ್ಲಿಗೆ ಹೀಗೆ ಫೋಲ್ಡ್ ಮಾಡಿ ಇನ್ನೂ ಒಂದು ಸ್ಟಿಚ್ನ ಮಾಡ್ತಿದ್ದೀನಿ. ಬೇಕಂದರೆ ನೀವಿಲ್ಲಿ ಒಂದು ರಫ್ ಆಗಿ ಅಂದರೆ ಡಾಟ್ ಹೊಲ್ಗೆನ ಹಾಕಿ ಎಮ್ಮಿಂಗ್ನ ಮಾಡ್ಬೋದು, ತುಂಬ ನೀಟಾಗಿ ಕಾಣಿಸುತ್ತೆ. ಈ ರೀತಿಯಾಗಿ ಬ್ಯಾಕ್ ಪಾರ್ಟು ರೆಡಿಯಾಗಿದೆ. ಫ್ರಂಟು ಬ್ಯಾಕ್ ಎರಡು ರೆಡಿ ಆದಮೇಲೆ ನೆಕ್ಸ್ಟ್ ಸ್ಲೀವ್ಸ್ನ ತೊಗೋತೀನಿ. ಸ್ಲೀವ್ಸಲ್ಲಿ ಫಸ್ಟು ಲೈನಿಂಗಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪೀಸಸ್ನ ಜಾಯಿಂಟ್ ಮಾಡಬೇಕಿತ್ತಲ್ವ, ಅದನ್ನು ಫಸ್ಟಿಗೆ ಮಾಡ್ಕೋತೀನಿ. ಹೀಗೆ ಒಂದು ಸ್ಟಿಚ್ನ ಮಾಡಿ ಪೀಸ್ಗೆ ಮತ್ತು ಟರ್ನ್ ಮಾಡಿ ಸಹ ಒಂದು ಸ್ಟಿಚ್ನ ಮಾಡಿ ಇದೇ ಥರ ಇನ್ನೂ ಒಂದು ಸ್ಲೀವ್ಸ್ ಇದೆಯಲ್ಲ ಅದಕ್ಕೂ ಸಹ ಪೀಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಇಲ್ಲೂ ಸಹ 1/2 ಇಂಚಿಗೆ ನೀವು ಈ ಪೀಸ್ನ ಮಾಡುವಾಗ ಕೆಲವೊಬ್ಬರು ಏನು ತಪ್ಪು ಮಾಡ್ತಾರೆ ಅಂದರೆ ಸ್ವಲ್ಪ ಎಡ್ಜಿಗೆ ಸ್ಟಿಚ್ ಮಾಡಿಬಿಡ್ತಾರೆ. ಆ ರೀತಿ ಮಾಡಬಾರ್ದು. ಆಗ ಅದು ನಾವು ಟೈಟಾಗಿ ಬ್ಲೌಸ್ ವೇರ್ ಮಾಡಿ ನಾವು ಟೈಟ್ ಆದಾಗ ಅದು ಪಸ್ತೋದಂಗೆ ಆಗಿಬಿಡುತ್ತೆ, ಅಂದರೆ ಬಿಟ್ಟೋಗುತ್ತೆ ಹೊಲಿಗೆ, ಬಟ್ಟೆ ಸಮೇತ ಜಾರಿ ಕಿತ್ತೋಗುತ್ತೆ. ಅದಕ್ಕಾಗಿ ನೀವು 1/2 ಇಂಚನ್ನೇ ಜಾಯಿನ್ ಮಾಡಬೇಕು. ಈಗ ಇಲ್ಲಿ ಬರುವಂಥ ಎಕ್ಸ್ಟ್ರಾ ಪೀಸ್ನ ಹೀಗೆ ಕಟ್ ಮಾಡಿ ತೆಗೆದು ಮತ್ತು ಇದನ್ನು ಓಪನ್ ಮಾಡಿ ನಾವು ಏನು ಮಾರ್ಕ್ ಮಾಡಿದ್ವಿ ನೋಡಿ ಫ್ರಂಟು ಮತ್ತು ಬ್ಯಾಕು ಅಂತೇಳಿ, ಫ್ರಂಟ್ ಶೇಪ್ ಇನ್ನೂ ಒಂದು ತೆಗೆದಿರಲಿಲ್ಲ ಅಲ್ವಾ ಕಟ್ಟಿಂಗಲ್ಲಿ, ಅದನ್ನು ಈಗ ತೆಗಿತಾ ಇದ್ದೀನಿ ನೋಡಿ. ಈ ರೀತಿ ತೆಗೆದು ಮತ್ತು ಈಗ ಏನು ಮೇನ್ ಬ್ಲೌಸ್ ಪೀಸ್ ಇದೆ ನೋಡಿ, ವರ್ಕ್ ಮಾಡಿರುವಂಥ ಬ್ಲೌಸ್ ಪೀಸು, ಅದನ್ನು ಹೀಗೆ ಇಟ್ಕೊಂಡು ಇದರಲ್ಲಿ ಮಧ್ಯಭಾಗಕ್ಕೆ ಒಂದು ಮಾರ್ಕ್ನ ಮಾಡಿ ಆ ಮಧ್ಯಭಾಗ ಏನು ಮಾರ್ಕ್ ಮಾಡಿದ್ದೀವಿ ಅಲ್ಲಿಗೇ ಆ ಸ್ಲೀವ್ಸು ಮಧ್ಯ ಒಂದು ಕಟ್ಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಹೀಗೆ ಸೆಟ್ ಮಾಡಿ ಇಟ್ಕೊಂಡು ಇಲ್ಲೂ ಸಹ ವರ್ಕ್ ಇರುತ್ತೆ. ಆ ವರ್ಕನ್ನು ನೋಡಿ ಒಂದು 1/2 ಇಂಚಿಗೆ ಹೀಗೆ ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿ ಸ್ಟಿಚ್ ಆದಮೇಲೆ ಇದನ್ನು ಸಹ ಹೀಗೆ ಟರ್ನ್ ಮಾಡಿ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿಯಾಗಿ ಇದು ಸಹ ಸ್ಟಿಚ್ ಆದಮೇಲೆ ಹೀಗೆ ಫುಲ್ಲು ಹಿಂದೆ ಮಾಡಿ ಮತ್ತು ಲೈನಿಂಗ್ ಏನಿದೆ ಅದ್ರ ಮೇಲೆ ಒಂದು ಸ್ಟಿಚ್ನ ಮಾಡ್ಕೋಬೇಕು. ಈ ರೀತಿಯಾಗಿ ನೀಟಾಗಿ ಸೆಟ್ ಮಾಡಿಟ್ಕೊಂಡು ಸುತ್ತ ಒಂದು ಏನು ಸ್ಲೀವ್ಸ್ ಇದೆ ಅದಕ್ಕೆ ಸ್ಟಿಚ್ನ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ಬರುವಂಥ ಎಕ್ಸ್ಟ್ರಾ ಪೀಸಸ್ಗಳನ್ನ ಕಟ್ ಮಾಡಿ ತೆಗೀರಿ. ನಾನು ಒಂದು ಸ್ಲೀವ್ಸ್ನ ತೋರಿಸಿದ್ದೀನಿ, ಇನ್ನೂ ಒಂದು ಸ್ಲೀವ್ಸು ಸಹ ಇದೇ ಥರ ಮಾಡ್ಕೊಂಡಿದ್ದೀನಿ ನೋಡಿ. 2 ಸ್ಲೀವ್ಸು ಇದೇ ಥರ ಮಾಡ್ಕೊಳ್ಳಿ. ನನ್ನ 2 ಸ್ಲೀವ್ಸು ರೆಡಿ ಆಗಿದೆ. ನೆಕ್ಸ್ಟ್ ಈಗ ಫ್ರಂಟು ಮತ್ತು ಬ್ಯಾಕ್ ಪಾರ್ಟ್ನ ತೊಗೊಂಡು ಇದಕ್ಕೆ ಜಾಯಿನ್ ಮಾಡಬೇಕು. ಹೀಗೆ ಎರಡನ್ನೂ ಸೆಟ್ ಮಾಡಿ ನೋಡಿಕೊಂಡು ನೀವು ಶೋಲ್ಡರ್ ಹತ್ರ ನಾವೇನು 1/2 ಇಂಚ್ ಬಿಟ್ಟಿದ್ದೀವಿ ಆ ವರ್ಕ್ ಇದೆ ನೋಡಿ ಅಲ್ಲಿಗೆ ನೀಟಾಗಿ ಒಂದು ಹೀಗೆ ರಫ್ ಮಾಡಿ ಸ್ಟಿಚ್ನ ಮಾಡ್ಕೋಬೇಕು. ಇಲ್ಲಿ ಒಂದು ಸ್ಟಿಚ್ ಆದಮೇಲೆ ಮತ್ತೆ ಇನ್ನೂ ಒಂದು ಸ್ಟಿಚ್ನ ಮಾಡ್ಕೋತಾ ಇದ್ದೀನಿ. ಇದೇ ಥರ ಇನ್ನೂ ಒಂದು ಸೈಡು ಸಹ 2 ಸ್ಟಿಚ್ನ ನೀವು ಮಾಡ್ಕೊಳ್ಳಿ. ಈ ರೀತಿಯಾಗಿ 2 ಸ್ಟಿಚ್ನ ಮಾಡ್ಕೋಬೇಕು. ಹೀಗೆ ಸ್ಟಿಚ್ ಆದಮೇಲೆ ಒಂದು ಸಾರಿ ನೀವು ನೋಡಬೇಕು ಇದು ಲೆವೆಲ್ ಇದೆಯಾ ಅಂತ ಹೇಳಿ. ಏನಾದರೂ ಸ್ವಲ್ಪ ಏರ್ವೇಷನ್ ಇದ್ದರೆ ಈಗ ನೀವು ಕರೆಕ್ಷನ್ ಮಾಡ್ಕೊಂಡಿದ್ದನ್ನ ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಈಗ ನೀಟಾಗಿ ಇಟ್ಕೊಂಡು ಸ್ಲೀವ್ಸ್ನ ತೊಗೋಬೇಕು. ಸ್ಲೀವ್ಸ್ನ ನೀವು ಫ್ರಂಟ್ ಯಾವುದು ಬ್ಯಾಕ್ ಯಾವುದು ಅಂತ ನೋಡಿಕೊಂಡು ಈಗ ನೋಡಿ ನಾನು ಸ್ಲೀವ್ಸು ಫ್ರಂಟ್ ಬರುವಂಥದ್ದನ್ನು ಫ್ರಂಟ್ಗೆ ಇಟ್ಕೊಂಡು ಮಧ್ಯಭಾಗದಿಂದ ನಾನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋತೀನಿ. ನಾನು ಯಾವಾಗಲೂ ಅಷ್ಟೇ ಮಿಡಲಿಂದನೇ ಸ್ಲೀವ್ಸ್ನ ಅಟ್ಯಾಚ್ ಮಾಡೋದು, ಆವಾಗ ನಿಮಗೆ ನೀಟಾಗಿ ಬರುತ್ತೆ. ಈಗ ಒಂದು ಸೈಡ್ ಆದಮೇಲೆ ಇನ್ನೂ ಒಂದು ಸೈಡು ಸಹ ಹೀಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ನೀವು ಸ್ಲೀವ್ಸ್ನ ಎಳಿಬಾರ್ದು, ಸ್ವಲ್ಪ ಬಾಡಿ ಪೀಸ್ ಏನಿದೆ ಬಾಡಿ ಪಾರ್ಟು ಅದನ್ನು ಅಡ್ಜಸ್ಟಬಲ್ ಮಾಡಿ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸ್ಟಿಚ್ ಆದಮೇಲೆ ಇನ್ನೂ ಒಂದು ಸ್ಟಿಚ್ಚು ಸಹ ಇದ್ರ ಮೇಲೆ ಮಾಡ್ಕೊಳ್ಳಿ. ಹಾಗೆಯೇ ಇದೇ ಥರ ಇನ್ನೂ ಒಂದು ಸ್ಲೀವ್ಸು ಕೂಡ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ನಾನು 2 ಸ್ಲೀವ್ಸ್ನು ಸಹ ಅಟ್ಯಾಚ್ ಮಾಡಿದ್ದೀನಿ.
ಹಾಗೆಯೇ ನಾನು ಉಕ್ಸ್ಪಟ್ಟಿ ಅಂದರೆ ಹುಕ್ಪಟ್ಟಿ ಐಪಟ್ಟಿನೂ ಸಹ ಸ್ಕಿಪ್ ಮಾಡಿದ್ದೀನಿ. ತುಂಬ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಹುಕ್ಪಟ್ಟಿ ಐಪಟ್ಟಿ 2-3 ವೀಡಿಯೋಸ್ ಇದೆ, ಶಾರ್ಟ್ ವೀಡಿಯೋಲಿದೆ ಮತ್ತು ಮಾಮೂಲಿ ಫುಲ್ ವೀಡಿಯೋ ಯೂಟ್ಯೂಬ್ ವೀಡಿಯೋಲ್ಲೂ ಇದೆ. ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದ್ದೀನಿ. ನೆಕ್ಸ್ಟ್ ಬಾಡಿ ಫಿಟ್ಟಿಂಗ್ ಮಾಡೋದಕ್ಕೆ ಹೀಗೆ ಪಿನ್ಗಳನ್ನ ಹಾಕೋಬೇಕು. ಈ ರೀತಿಯಾಗಿ 2 ಸೈಡು ಸ್ಲೀವ್ಸ್ ಹತ್ರ ಮತ್ತು ವೇಸ್ಟ್ ಹತ್ರ 2 ಪಿನ್ಗಳನ್ನ ಅಟ್ಯಾಚ್ ಮಾಡ್ಕೋತೀನಿ. ನಾನು ರೆಗ್ಯುಲರಾಗಿ ಬಾಡಿ ಫಿಟ್ಟಿಂಗ್ ಯಾವಾಗಲೇ ಮಾಡಿದ್ರು ಸಹ ಹೀಗೇ ಮಾಡೋದು, ತುಂಬ ಈಸಿ ಆಗುತ್ತೆ. ಈ ರೀತಿ ಪಿನ್ಗಳನ್ನ ಅಟ್ಯಾಚ್ ಮಾಡಿಕೊಂಡು ಟೇಪ್ನ ತಗೊಂಡು ಇಲ್ಲಿ 4.25ಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಮತ್ತು ನಾನು 2.5 ಇಂಚು ಬಾಡಿಗೆ ಎಕ್ಸ್ಟ್ರಾ ಬಿಟ್ಟಿದೆ, ಅದಕ್ಕೆ ಇಲ್ಲಿ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಇದು ಎರಡೂ ಸಹ ಜಾಯಿನ್ ಆಗೋ ಥರ ಒಂದು ಸ್ಟಿಚ್ನ ಮಾಡ್ಕೋತೀನಿ. ಫಸ್ಟು ರಫ್ನ ಮಾಡಬೇಕು. ನೆಕ್ಸ್ಟ್ ಹಾರ್ಮೋಲ್ ಹತ್ರ ಏನು ಮಾರ್ಕ್ ಮಾಡಿದ್ದೀನಿ ಅಲ್ಲಿಗೇ ಸ್ಟಿಚ್ಚಿಂಗ್ನ ತೊಗೊಂಡು ಹೋಗಬೇಕು. ಸ್ಟಿಚ್ ಮಾಡ್ತಾ ಹೋಗಿ ನೆಕ್ಸ್ಟ್ ಬಾಡಿನೂ ಸಹ ಹಾಗೇ ಕಂಟಿನ್ಯೂ ಮಾಡಿ ಫಿಟ್ಟಿಂಗ್ನ ಮಾಡಬೇಕು. ಈ ರೀತಿ ಫಿಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ಎಡ್ಜಲ್ಲೂ ಸಹ ನಾನು ಒಂದು ಸ್ಟಿಚ್ನ ಮಾಡ್ಕೋತೀನಿ. ಮಿಡ್ಡಲಲ್ಲೂ ಸಹ ನೀವು ಒಂದು 4-5 ಸ್ಟಿಚ್ನ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಸ್ಪೇಸ್ ಬೇಕಷ್ಟು ಬಿಟ್ಟು. ನಾನು ಇಲ್ಲಿ 2 ಸ್ಟಿಚ್ನ ತೋರಿಸ್ತಾ ಇದ್ದೀನಿ. ಹೀಗೆ ಎಕ್ಸ್ಟ್ರಾ ಬರುವಂಥ ಪೀಸ್ಗಳನ್ನ ಹೀಗೆ ಕಟ್ ಮಾಡಿ ತೆಗಿಬೇಕು. ಮತ್ತು ನೆಕ್ಸ್ಟು ಸಹ ಈ ಸ್ಲೀವ್ಸ್ ಸ್ಟಿಚ್ ಆಗಿದೆ ಅಲ್ವಾ ಒಂದು ಸೈಡು, ಅದನ್ನೇ ಸಹ ಇಟ್ಟು ಹೀಗೆ ಮಾರ್ಕ್ನ ಮಾಡಿಬಿಟ್ಟು ನಾವು ಸ್ಟಿಚ್ ಮಾಡ್ಕೋಬೋದು. ನೀವು ಟೇಪೇ ಏನು ಬೇಕು ಅಂತೇನಿಲ್ಲ, ಒಂದು ಸೈಡ್ ಸ್ಟಿಚ್ ಮಾಡಿರ್ತೀರಲ್ಲ ಅದನ್ನೇ ನೋಡಿ ಇನ್ನೂ ಒಂದು ಸೈಡು ಮಾರ್ಕ್ ಮಾಡಿ ಹೀಗೆ ಸ್ಟಿಚ್ನ ಮಾಡ್ಕೋಬೇಕು. ಸ್ಟಿಚ್ ಮಾಡುವಾಗ ನೀಟಾಗಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಟಿಚ್ ಆದಮೇಲೆ ಇದನ್ನು ಸಹ ಎಡ್ಜಲ್ಲಿ ಒಂದು ಸ್ಟಿಚ್ನ ಮಾಡ್ತೀನಿ. ಇದನ್ನು ಹೀಗೆ ಸ್ಟಿಚ್ ಆದಮೇಲೆ ಬರುವಂಥ ಎಕ್ಸ್ಟ್ರಾಸ್ ಎಲ್ಲ ಇಲ್ಲೂ ಸಹ ಕಟ್ ಮಾಡಿ ತೆಗಿತೀನಿ. ಈ ರೀತಿಯಾಗಿ ಬಾಡಿನ ಫಿಟ್ ಮಾಡಾದಮೇಲೆ ಸೊಂಟ ಸುತ್ತಳತೆನ ನೀವು ನೋಡ್ಕೋಬೇಕು. ಸೊಂಟ ಸುತ್ತಳತೆ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಮಧ್ಯಕ್ಕೆ ಒಂದು ಮಾರ್ಕ್ನ ಮಾಡಿ ಮತ್ತೆ ಅದನ್ನು ಫೋಲ್ಡ್ ಮಾಡಿ ನೀವು ಮೆಜರ್ಮೆಂಟ್ ನೋಡಿಕೊಂಡು ಎಷ್ಟು ಬೇಕಷ್ಟನ್ನು 4 ಅಥವಾ 4.5 ಇಂಚಷ್ಟು ಹೈಟಿಗೆ ಹೀಗೆ ಡಾಟ್ಸ್ನ ಹಿಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ಡಾಟ್ಸ್ ಇಟ್ಕೊಂಡು ನಾನೀಗ ಆಲ್ರೆಡಿ ಇದನ್ನ ನೋಡ್ಕೊಂಡಿದ್ದೀನಿ ಎಷ್ಟು ಹಿಡಿಬೇಕು ಅಂತೇಳಿ. ಹೀಗೆ ಫಿಟ್ಟಿಂಗ್ ಆಗಿದೆ. ನೆಕ್ಸ್ಟ್ ಶೋಲ್ಡರ್ ಹತ್ರ ನಿಮಗೆ ಈ ಥರ ಜಾಯಿಂಟ್ ಬಂದಿರುತ್ತೆ ನೋಡಿ, ಅಲ್ಲೂ ಸಹ ಇದನ್ನು ಒಂದು ಸ್ವಲ್ಪ ಹೀಗೆ ಸ್ಟಿಚ್ನ ಮಾಡ್ಕೋಬೇಕು 2 ಸೈಡು ಸಹ. ಈಗ ಈ ಬ್ಲೌಸು ಫುಲ್ ಸ್ಟಿಚ್ಚಿಂಗು ಮುಗಿದಿದೆ. ಈ ಬ್ಲೌಸ್ನ ಸ್ಟಿಚ್ಚಿಂಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇದ್ರ ಪಿಕ್ಚರ್ನ ನಾನು ಸೈಡಲ್ಲಿ ಹಾಕ್ತೀನಿ, ನೀವು ನೋಡ್ಬೋದು. ಈಗ ನೋಡಿ ಇಲ್ಲಿ ಬಂತು, ಇದು ಎಂಗೇಜ್ಮೆಂಟ್ಗೆ ಅಂತ ಹೇಳಿ ಕೊಟ್ಟಿದ್ದು ಬ್ಲೌಸು ಮತ್ತು ಸ್ಯಾರಿ. ಆ ಹುಡುಗಿ ತುಂಬಾ ಖುಷಿ ಪಡ್ತು, ತುಂಬ ಚೆನ್ನಾಗಿ ಬಂದಿದೆ ಅಕ್ಕ ಅಂತ ಹೇಳಿದ್ರು. ಸ್ಲೀವ್ಸ್ ಹತ್ರ ಬೀಡ್ಸ್ಗಳನ್ನ ಹಾಕಿದ್ದೀನಿ, ಬಟ್ ಇಲ್ಲಿ ನಿಮಗೆ ವೀಡಿಯೋದಲ್ಲಿ ತೋರಿಸಿಲ್ಲ. ಅದನ್ನು ನಾನು ತುಂಬ ಎಮರ್ಜೆನ್ಸಿ ಇತ್ತು, ನೈಟ್ ಟೈಮ್ ಹಾಕಿ ಹಾಗೇ ಕೊಟ್ಬಿಟ್ಟೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.